ನಮಸ್ಕಾರ ಸ್ನೇಹಿತರೆ, ನಾನು ಪದ್ಮಾವತಿ ಜಯಪ್ರಕಾಶ್, ರೇಖಿ ಮಾಸ್ಟರ್ ಆ್ಯಂಡ್ ಹೀಲರ್. ಇಂದಿನ ವಿಷಯ ವಾಟರ್ ಚಾರ್ಜಿಂಗ್ ಆ್ಯಂಡ್ ಇಟ್ಸ್ ಬೆನಿಫಿಟ್. ನೀರನ್ನು ಚಾರ್ಜ್ ಮಾಡಿ ನಮ್ಮ ಕನಸುಗಳನ್ನು ನನಸಾಗಿಸುವ ಒಂದು ಅತ್ಯಂತ ಶಕ್ತಿಯುತವಾದ ವಿಧಾನವನ್ನು ತಿಳಿಸುತ್ತೇನೆ. ನೀರು ಒಂದು ಮೆಮೊರಿ ಹೋಲ್ಡರ್, ನೆನಪಿನ ಶಕ್ತಿಯನ್ನು ಹೀರುತ್ತದೆ. ನಾವು ಯಾವ ವೈಬ್ರೇಷನ್ ಕೊಡುತ್ತೇವೆಯೋ ಅದನ್ನು ಹಿಡಿದುಕೊಂಡು ಯೂನಿವರ್ಸ್ಗೆ ರಿಲೀಸ್ ಮಾಡುತ್ತದೆ. ಆದ್ದರಿಂದ ಪಾಸಿಟಿವ್ ಎನರ್ಜಿ ಇರುವ ನೀರು ಮ್ಯಾನಿಫೆಸ್ಟೇಷನ್ಗೆ ತುಂಬ ಪವರ್ಫುಲ್ ಆಗಿರುತ್ತದೆ. ಒಂದು ಗಾಜಿನ ಲೋಟ ಅಥವಾ ಒಂದು ಬಾಟಲ್ ತೆಗೆದುಕೊಂಡು ಅದನ್ನು ಈ ರೀತಿಯಾಗಿ ಕೆಳಗಡೆ ಕೈಗಳಿಂದ ಮುಚ್ಚಿ ಮೇಲೆ ಕಪ್ಪಾಕಾರದಲ್ಲಿ ಇದನ್ನು ಲೋಟವನ್ನು ಮೇಲ್ಭಾಗದಲ್ಲಿ ಮುಚ್ಚಿ ನಾವು ಒಂದು ಪಾಸಿಟಿವ್ ಅಫರ್ಮೇಷನ್ ಕೊಡಬೇಕು. ಪಾಸಿಟಿವ್ ಅಫರ್ಮೇಷನ್ ನಿಮಗೆ ಒಂದು ಕೆಲಸ ಆಗಬೇಕು ಅಂದರೆ, ಈಗ ನಿಮಗೆ ಮನೆ ಕಟ್ಟಲು ಆಸೆ ಇದ್ದರೆ, ನಾನು ಮನೆಯನ್ನು ಕಟ್ಟಿದ್ದೇನೆ, ಇಂತಹ ತಾರೀಕು ಡೇಟಿನಲ್ಲಿ ಕಟ್ಟಿದ್ದೇನೆ ಎಂದು ಒಂದು ಪಾಸಿಟಿವ್ ಅಫರ್ಮೇಷನ್ನು ಹೇಳಿಕೊಳ್ಳಬೇಕು. ಅಥವಾ ನಾನು ನೀರಿಗೆ ಸಮೃದ್ಧಿಯನ್ನು ಆಕರ್ಷಿಸುತ್ತಿದ್ದೇನೆ, ನಾನು ಸದೃಢವಾದ ಆರೋಗ್ಯವನ್ನು ಆಕರ್ಷಿಸುತ್ತಿದ್ದೇನೆ, ನಾನು ಶಾಂತಿಯುತವಾಗಿ ನೆಮ್ಮದಿಯಾಗಿದ್ದೇನೆ, ನಮ್ಮ ಮಕ್ಕಳು ಎಲ್ಲರೂ ಆರೋಗ್ಯವಾಗಿದ್ದಾರೆ, ಮನೆಯ ಸದಸ್ಯರೆಲ್ಲರೂ ಈ ನೀರನ್ನು ಕುಡಿದು ತುಂಬ ಆರೋಗ್ಯವಾಗಿದ್ದಾರೆ. ಈ ರೀತಿಯಾಗಿ ಒಂದು ಪಾಸಿಟಿವ್ ಅಫರ್ಮೇಷನ್ನು ಹೇಳಿಕೊಳ್ಳಬೇಕು. ನಂತರ ನಿಮಗೆ ರೇಖಿ ಫಸ್ಟ್ ಸೆಕೆಂಡ್ ಅಥವಾ ಥರ್ಡ್ ಯಾವ ಲೆವೆಲ್ ಆಗಿದ್ದರೂ ಸಹ ನಿಮಗೆ ಗೊತ್ತಿರುವ ಸಿಂಬಲ್ಸ್ಗಳನ್ನು ಇಮ್ಯಾಜಿನೇಷನ್ ಮಾಡಿ ನೀರಿಗೆ ಹಾಕಬೇಕು. ನಂತರ ಈ ನೀರು ಚಾರ್ಜ್ ಆಗುತ್ತದೆ. ಈ ನೀರನ್ನು ಅಥವಾ ನಿಮಗೆ ರೇಖೆ ಆಗಿಲ್ಲದಿದ್ದರೂ ಸಹ ಒಂದು ರಾಮನಾಮ ಜಪವನ್ನು ಅಥವಾ ಹನುಮಾನ್ ಚಾಲಿಸವಾಗಲಿ, ಮೃತ್ಯುಂಜಯವಾಗಲಿ ಮಂತ್ರವಾಗಲಿ, ಗಾಯತ್ರಿ ಮಂತ್ರವಾಗಲಿ ಹೇಳಿಕೊಂಡು ನಿಧಾನವಾಗಿ ಮಂತ್ರದಿಂದ ಉಚ್ಚಾರಣೆ ಮಾಡಬೇಕು ನೀರಿಗೆ. ಹೀಗೆ ನಿಧಾನವಾಗಿ ವಾಟರನ್ನು ಚಾರ್ಜ್ ಮಾಡುವಾಗ ನೀವು ನಿಧಾನವಾಗಿ ಆ ನೀರನ್ನು ಸಿಪ್ ಬೈ ಸಿಪ್ ಕುಡಿಯಬಹುದು. ಕುಡಿದು ನಿಧಾನವಾಗಿ ನೀವು ಏನು ಅಫರ್ಮೇಷನ್ ಮಾಡಿಕೊಂಡಿದ್ದೀರೋ ಅದನ್ನು ಕುಡಿದು ಮತ್ತು ಹೇಳಿಕೊಳ್ಳಬೇಕು, ನಮ್ಮ ಸಮಸ್ಯೆಗಳೆಲ್ಲ ನೀರು ಕುಡಿದಷ್ಟೇ ಸಲೀಸಾಗಿ ಎಲ್ಲವೂ ಬಗೆಹರಿದಿದೆ ಎಂದು ಹೇಳಿಕೊಳ್ಳಬೇಕು. ಅಥವಾ ಈ ರೀತಿಯಾದ ಒಂದು ಪೇಪರ್ನಲ್ಲಿ ನಿಮಗೆ ಏನು ಆಗಬೇಕು, ನಿಮ್ಮ ಮಕ್ಕಳ ಎಕ್ಸಾಮಿನ ರಿಸಲ್ಟ್ ಆಗಲಿ, ನಿಮ್ಮ ಆಸೆ ಆಕಾಂಕ್ಷೆಗಳು ಏನಾಗಬೇಕೋ ಅದನ್ನು ಈ ರೀತಿಯಾದ ಒಂದು ಶುದ್ಧವಾದ ಬಿಳಿ ಹಾಳೆಯಲ್ಲಿ ಬರೆದು ಅದನ್ನು ಈ ಲೋಟದ ಕೆಳಗೆ ಈ ರೀತಿಯಾಗಿ ಇಟ್ಟು ರಾತ್ರಿ ಬರೆದು ನಿಮ್ಮ ಅಫರ್ಮೇಷನ್ಸ್ ಎಲ್ಲ ಬರೆದು ನೀರಿನ ಲೋಟದ ಕೆಳಗಡೆ ಇಟ್ಟು ಅದು ಚಾರ್ಜ್ ಮಾಡಿ ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿದರೂ ಸಹ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಲು ತುಂಬ ಸಹಾಯವಾಗುತ್ತದೆ. ಇದನ್ನು 21 ದಿನಗಳ ಕಾಲ ಈ ರೀತಿಯಾದ ಪ್ರಯೋಗವನ್ನು ಮಾಡಬೇಕು. ಈ ವಾಟರ್ ಮ್ಯಾನಿಫೆಸ್ಟೇಷನ್ನಿಂದ ಆಗುವ ಉಪಯೋಗಗಳು: ನೀವು ಅಂದುಕೊಂಡ ಕೆಲಸವು ಬೇಗ ಆಗುತ್ತದೆ, ಔರ ಶುದ್ಧಿಯಾಗುತ್ತದೆ, ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ, ನಿಮಗೆ ಹೀಲಿಂಗ್ ಪವರ್ ಸಹ ಹೆಚ್ಚಾಗುತ್ತದೆ, ದೇಹದ ಆರೋಗ್ಯ, ಶಾಂತಿ, ನೆಮ್ಮದಿ ಎಲ್ಲವೂ ವೃದ್ಧಿಯಾಗುತ್ತದೆ. ಹೀಗೆ ಮತ್ತು ಈ ಚಾರ್ಜ್ ಮಾಡಿದ ವಾಟರನ್ನು ಅಡುಗೆಗೂ ಸಹ ಬೇರೆ ಪಾತ್ರೆಗೆ ಹಾಕಿಕೊಂಡು ನೀವು ಎಂಜಲು ಮಾಡದೆ ಆ ನೀರನ್ನು ಬೇರೆ ಪಾತ್ರೆಗೂ ಸಹ ಹಾಕಿಕೊಂಡು ಅಡುಗೆ ಮಾಡುವಾಗ ಸಹ ಬಳಸಬಹುದು. ಅಡುಗೆ ಮಾಡುವಾಗ ಸಹ ಒಂದು ಪಾಸಿಟಿವ್ ಅಫರ್ಮೇಷನಿಂದ ಈ ಆಹಾರವು ತುಂಬ ಅಮೃತಮಯವಾಗಿ ತಯಾರಾಗುತ್ತದೆ. ಇದನ್ನು ಸೇವಿಸಿ ಮನೆಯ ಎಲ್ಲ ಸದಸ್ಯರು ತುಂಬ ಆರೋಗ್ಯವಾಗಿದ್ದಾರೆ. ಈ ರೀತಿಯಾಗಿ ಒಂದು ಪಾಸಿಟಿವ್ ಅಫರ್ಮೇಷನ್ ಹೇಳಿಕೊಂಡು ದೇವರ ನಾಮವನ್ನು ಹೇಳಿಕೊಂಡು ಅಡುಗೆ ಮಾಡಿದರೂ ಸಹ ಅಡುಗೆ ತುಂಬ ರುಚಿಕರವಾಗುತ್ತದೆ ಮತ್ತು ತುಂಬ ಆರೋಗ್ಯಪೂರ್ಣವಾಗಿ ಇರುತ್ತದೆ. ಹಾಗೆ ಈ ಚಾರ್ಜ್ ಮಾಡಿದ ವಾಟರನ್ನು ಗಿಡಗಳಿಗೂ ಸಹ ಬೇರೆ ನೀರಿಗೆ ಬೆರೆಸಿ ಗಿಡಗಳಿಗೂ ಸಹ ಹಾಕಬಹುದು. ಇದರಿಂದ ಗಿಡಗಳು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಹೀಗೆ ಇದರಿಂದ ತುಂಬ ಒಳ್ಳೆಯ ಲಾಭಗಳನ್ನು ಪಡೆಯಬಹುದು. ಮಕ್ಕಳು ಓದಿನಲ್ಲಿ ಹಿಂದಿದ್ದರೆ, ತುಂಬ ಹಠ ಮಾಡುತ್ತಿದ್ದರೆ, ನೀವು ಪಾಸಿಟಿವ್ ಇಂಟೆನ್ಷನ್ ಕೊಟ್ಟು ಈ ನೀರನ್ನು ಕುಡಿದು ನನ್ನ ಮಗ ತುಂಬ ಒಳ್ಳೆಯ ಗುಣವಂತನಾಗಿದ್ದಾನೆ, ಹೇಳಿದ ಮಾತನ್ನು ಕೇಳುತ್ತಾನೆ, ಓದಿನಲ್ಲಿ ಮುಂದೆ ಇದ್ದಾನೆ,
ಈ ರೀತಿಯಾಗಿ ನೀವು ಯಾವ ರೀತಿಯಾಗಿ ಪಾಸಿಟಿವ್ ಇಂಟೆನ್ಷನ್ ಕೊಟ್ಟು ಆ ನೀರನ್ನು ಚಾರ್ಜ್ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡುತ್ತೀರೋ ಖಂಡಿತವಾಗಿ ನಿಮ್ಮ ಮಕ್ಕಳು ಅದರಿಂದ ಪಾಸಿಟಿವ್ ರಿಸಲ್ಟನ್ನು ಪಡೆಯುತ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ನೀರನ್ನು ಮಕ್ಕಳಿಗೆ ಎಲ್ಲರೂ ಪ್ರತಿನಿತ್ಯ ಕುಡಿಯುತ್ತಾರೆ ಆ ನೀರನ್ನು. ಆವಾಗ ನೀವು ಆ ನೀರನ್ನು ಚಾರ್ಜ್ ಮಾಡಿ ಸಿಂಬಲ್ಸ್ ಹಾಕಿ ಒಂದು ಪಾಸಿಟಿವ್ ಅಫರ್ಮೇಷನ್ ಕೊಟ್ಟು ಆ ನೀರನ್ನು ಪ್ರತಿಯೊಬ್ಬ ಮನೆಯ ಸದಸ್ಯರಿಗೂ ಚಾರ್ಜ್ ಮಾಡಿ ಆ ನೀರನ್ನು ಕೊಟ್ಟಾಗ ಎಲ್ಲರೂ ಪಾಸಿಟಿವ್ ಆದ ರಿಸಲ್ಟನ್ನು ಪಡೆಯುತ್ತಾರೆ. ನೀವು ಸಹ ಈ ಪ್ರಯೋಗವನ್ನು ಮಾಡಿ ಸ್ನೇಹಿತರೆ. 21 ದಿನಗಳ ಕಾಲ ಬೆಳಗಿನ ಸಮಯದಲ್ಲಿ ಈ ರೀತಿಯಾಗಿ ನೀರನ್ನು ಚಾರ್ಜ್ ಮಾಡಿ ನಿಮ್ಮ ಮಕ್ಕಳಿಗೆ ಮನೆಯ ಸದಸ್ಯರಿಗೆ, ಗಿಡಗಳಿಗೆ ಹಾಗೂ ಅಡುಗೆ ಮಾಡುವುದು ಸಹ ಈ ನೀರನ್ನು ಉಪಯೋಗಿಸಿ ನೋಡಿ ಸ್ನೇಹಿತರೆ. ನಿಮಗೆ ಒಂದು ಪಾಸಿಟಿವ್ ಆದ ರಿಸಲ್ಟ್ ಬರುತ್ತದೆ. ಇದರಿಂದ ನಿಮಗೆ ಏನು ಬದಲಾವಣೆ ಆಯಿತು ಎಂದು ನೀವು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಇದೇ ರೀತಿಯಾದ ವಿಷಯಗಳು, ಇನ್ನೂ ಅನೇಕ ಟೆಕ್ನಿಕ್ಗಳು ನಿಮಗೆ ತಿಳಿಯಲು ಆಸಕ್ತಿ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು.